ಏನು ಮಂಜು ಫಸ್ಟ್ ಬ್ಯಾಟಿಂಗಾ? ಹಾಯ್ ಮಾಡೋಣ. ನಾನು ಬೇಕಾದ್ರೆ ಟಿಲ್ಲರ್ ಹೋಗ್ಬಿಡ್ತೀನಿ ಇವತ್ತು. ದೊರಕಿನ ಹಾಕೊಂಡ್ರು ಚಳಿ ಹೊಡಿತೀನಿ. ಮಂಜು ತುಂಬ ದಿವಸದಿಂದ ರನ್ಸ್ ಬರ್ತಾ ಇಲ್ಲ, ಏನು ಪ್ಲಾನ್ ಇವತ್ತು ಬ್ಯಾಟಿಂಗಲ್ಲಿ? ಇವತ್ತು ಕೀಪಿಂಗ್ ಮಾಡ್ತಾ ಇದ್ದೀನಿ ಅಣ್ಣ. ಪಿಚ್ಚು ನೋಡ್ಕೋತೀನಿ ಹೆಂಗೆ ಆಡಬೇಕು, ಹೆಂಗೆ ಬರ್ತೈತೆ ಅಂತ. ಫಸ್ಟ್ ಬ್ಯಾಟಿಂಗ್ ಬಂದರೆ ನೋಡಬೇಕು, ಆಡ್ತೀನಿ ಇವತ್ತು. ಈ ಚಳಿಯಲ್ಲಿ ಏನಾದರೂ ಫೀಲ್ಡಿಂಗ್ ಬಂದು ಬಾಲ್ ಬಿತ್ತು ಅಂದರೆ ಅದಕ್ಕೆಲ್ಲ ಕೀಪಿಂಗ್ ಮಾಡ್ತಿರೋದು. ಆ ರೀಸನಿಂದ ಕೀಪಿಂಗ್ ಮಾಡ್ತಾ ಇರೋದಾ? ಓಕೆ ಬಾ ಹೋಗೋಣ. ಓಕೆ ಅಣ್ಣ ಡನ್. ಪಿಚ್ಚು ಫುಲ್ ಡ್ಯಾಂಪ್ ಇದೆ. ಫಸ್ಟ್ ಬ್ಯಾಟಿಂಗ್ ಕಷ್ಟ ಆಡೋದು, ಸೆಕೆಂಡ್ ಬ್ಯಾಟಿಂಗ್ ಸ್ವಲ್ಪ ಬಿಸಿಲು ಬಂದಮೇಲೆ ಆ್ಯಕ್ಚುಲಿ ಈಸಿ. ಏನಂದರೆ ಟಾಸ್ ಗೆಲ್ಬೇಕು ಮೈನು. ನೋಡೋಣ ಏನಾಗುತ್ತೆ ಅಂತ. ಫಸ್ಟ್ ನೀರು ಬಿದ್ದೈತೆ, ಇದು ಉಳ್ಕೊಂಡು ಅಷ್ಟೇ ಹೋಗೋದು. ಈ ಸೈಡ್ ಓಕೆ, ಈ ಸೈಡ್ ನೋಡಿ ಅಲ್ಲಲ್ಲ ಪ್ಯಾಚ್ಗಳು. ಏನು ಮಂಜು ಫಸ್ಟ್ ಬ್ಯಾಟಿಂಗಾ? ಹಾಯ್ ಮಾಡೋಣ. ನಾನು ಬೇಕಾದ್ರೆ ಟಿಲ್ಲರ್ ಹೋಗ್ಬಿಡ್ತೀನಿ ಇವತ್ತು. ಬೇಡ ಬೇಡ ಪಿಚ್ಚಿಗೆ ಈ ಕಡೆಗೆ. ಬಾಲಿಂಗ್ ಬೆಟರ್, ಬ್ಯಾಟಿಂಗು ಕಷ್ಟ ಆಗುತ್ತೆ ಆಡೋದು. ಮೇಯ್ನ್ ಏನಂದರೆ ಟಾಸ್ ಗೆಲ್ಲೋದ್ಮೇಲೆ ಡಿಪೆಂಡ್ ಅಷ್ಟೇ. ಹಲೋ ನಮಸ್ಕಾರ, ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾವು ಆಡ್ತಾ ಇರೋ ಗ್ರೌಂಡ್ ಬಂದು ಐಪರ್ ಟರ್ಫ್ ಅಂತ. ಬನ್ನಿ ಟಾಸ್ಗೆ ಹೋಗೋಣ. ಹೆಚ್ಚು ತುಂಬ ಡ್ಯಾಂಪ್ ಇದೆ, ಸ್ವಲ್ಪ ಟೈಮ್ ತೊಗೊಂಡು ಆಡೋಣ. ಚೆಕಿಂಗ್ ಲೆಗ್ ಸ್ಟಾಂಪ್. ಓಹೋ ಓಹೋ, wait on. Yeah. ಬಂದ್ಬಿಟ್ಟಿದ್ಯಾ ನೀನು? ಒಂದು ಸ್ಲೋ ಆಗ್ತಾ ಇದ್ದಾನೆ, ಒಂದು ಎಸಿತಾ ಇದ್ದಾನೆ. ಹಾಂ, ಯಾರು ಬಿಡ್ತಾ ಇದೆ? ಎಸಿತ ನೋಡ. ಬರೀ ಬ್ಯಾಟಿಂಗ್ ಕಷ್ಟ ಅಲ್ಲ, ನಿಮಗೆ ಕೀಪಿಂಗು ಕಷ್ಟನೇ. ಫುಲ್ ಕಷ್ಟನೇ. ಅವ್ರು ಏನು ಹೇಳ್ತಾರೆ ಮುಂದೆ ಪಿಚ್ ಹಂಗಿದೆ. ಬಿದ್ದುಬಿಟ್ಟಿದೆ ಈಗಲೇ. ಅಯ್ಯೋ ಇಲ್ಲಾಡೋ. ಏನು ಟಾರ್ಗೆಟ್ ಮಾಡ್ತಾ ಇದ್ದೀರಾ ನೀವು? ಫಸ್ಟ್ ಟೈಮ್ ಬ್ಯಾಟ್ಸ್ಮ್ಯಾನು, ಅಂಪೈರು? ಇಲ್ಲ, ಮಿಸ್ ಆಗ್ತಿರೋದು ನನಗೆ. ಚಳಿಲಿ ಏನೂ ಗೊತ್ತಾಗ್ತಿಲ್ಲ ನನಗೆ. ದೊರಕಿನ ಹಾಕೊಂಡ್ರು ಚಳಿ ಹೊಡಿತೀನಿ. ಚಳಿಲಿ ನಿಮ್ಗೇನು ಗೊತ್ತಾಗ್ತಾ ಇಲ್ಲ. ಈ ಡ್ಯಾಮ್ ಪಿಚ್ಚಲ್ಲಿ ನಾವು ಬ್ಯಾಟಿಂಗ್ ಆಡ್ತಾ ಇದ್ದೀರಿ. ನಮ್ಗೆ ಹೇಳ್ರಿ, ಸೆಕೆಂಡ್ ಬ್ಯಾಟಿಂಗ್ ನಿಮ್ಗಾದ್ರೆ ಏನು ಈಸಿ, ಅಷ್ಟೊಂದು ಡ್ರೈ ಆಗ್ಬಿಡುತ್ತೆ ಆಲ್ಮೋಸ್ಟ್ ನಿಮಗೆ. ಬಾಲ್ ರೇ ಟೈಮ್ ಮಾಡಿಲ್ಲ. ಅಯ್ಯೋ ಮಂಜು, ಮ್ಯಾಚು ತುಂಬ ಕ್ಲೋಸ್ ಬಂದು ಸೋತಿದ್ದೀವಿ. ಏನು ಹೇಳ್ತೀಯ? ಇದರಿಂದ ಏನು ಕಲಿಬೋದು? ಅದೇ ನಾವು ಯಾವತ್ತೂ ಬಿಟ್ಕೊಡ್ಬಾರ್ದು ಲಾಸ್ಟ್ ಮೂಮೆಂಟ್ವರೆಗೂ. ಇದು ಹಂಗೆ ಆಯ್ತು ನಮ್ಮದು. ಎಷ್ಟು 11 ಓವರ್ಸ್ ತನಕ ವಿಕೆಟ್ ಹೋಗಿಲ್ಲ. ಓಪನರ್ಸೇ 100 ರನ್ ಪಾರ್ಟ್ನರ್ಶಿಪ್. ಲಾಸ್ಟಲ್ಲಿ 7 ವಿಕೆಟ್ ತೆಗೆದ್ವಿ. ಒಳ್ಳೊಳ್ಳೆ ಕ್ಯಾಚ್ ಹಿಡಿದ್ರು, ಅಲ್ಲೊಂದು 2 ಕೀಪರ್ದೊಂದು ಕ್ಯಾಚು. ಒಳ್ಳೊಳ್ಳೆ ಫೀಲ್ಡ್ ಮಾಡಿದ್ವಿ, ಒಳ್ಳೆ ಬಾಲ್ ಆಗ್ತಿದ್ವಿ. ಸ್ಟಾರ್ಟಿಂಗಲ್ಲೇ ಮಾಡಿದರೆ ಇದಿರ್ತಿದ್ವಿ, 100 ಗಾಲ್ ಔಟ್ ಆಗ್ತಿದ್ವಿ. ಹೌದು, ಕರೆಕ್ಟ್. ಇವಾಗ ನೋಡೋ ಯಂಗ್ಸ್ಟರ್ಸು ಇವಾಗ ಇದರಿಂದ ಏನು ಕಲಿಬೋದು? ಅದೇ ಯಂಗ್ಸ್ಟರ್ಸ್ ಹೇಳೋದು ಇಷ್ಟೇ, ಯಾವತ್ತೂ ಬ್ಯಾಕ್ಔಟ್ ಆಗಿಬಿಡಿ, ಬಿಡೋಕ್ಕೆ ಹೋಗಬೇಡಿ. ಎಲ್ಲಿ ಲಾಸ್ಟ್ ಮೂಮೆಂಟ್, ಲಾಸ್ಟ್ ಬಾಲ್ವರೆಗೂ ಏನಾಗುತ್ತೆ ಅಂತ ಗೊತ್ತಾಗಲ್ಲ. ಇವಾಗಲೂ ಒಂದು 10 ರನ್ ಇರ್ಬೇಕಾದ್ರೆ ಒಂದು 2 ವಿಕೆಟ್ ಬಿದ್ದಿದ್ರೆ ನಮ್ಮ ಸೈಡ್ ಆಗ್ಬಿಟ್ಟಿರೋದು. ಕರೆಕ್ಟ್ ಅಷ್ಟೇನಾ.